ಎಲ್ಲರಿಗೆ ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತೆ ಅಂತಂದು ನೋಡೋಣ ಬರ್ರಿ. ಇವತ್ತು ರೀ ಬುಧವಾರ ಬ್ಲಾಗ್ ರೀ. ಬುಧವಾರಿನ ಬ್ಲಾಗ ಎಡಿಟ್ ಮಾಡಿ ಬಿಡಾಕತ್ತೇನೆ ರೀ. ಇವತ್ತು ಬೆಳಗ್ಗೆ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ರೀ. ನಿನ್ನಿದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನೋಡಿರಿ, ಅದನ್ನು ಹಾಕಾಕತ್ತೇನೆ ನೋಡಿರಿ. ನಿನ್ನೆ ಮಂಗಳವಾರ ಬ್ಲಾಗ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿನಿ ರೀ, ಅದನ್ನ ಹಾಕಾಕತ್ತೇನೆ ನೋಡಿರಿ. ಯಾರಿಗೆ ನಮ್ಮ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ದೊಡ್ಡ ಮಗ ಎದ್ರಿ ಬೆಳಗ್ಗೆ ಎದ್ದು ಹೊರಗಿನ ಕಸ ಹುಡುಕ್ತೀನಿ ಅಂತ ಅಂದ್ರಿ. ಅದಕ್ಕೆ ಹೊರಗಿಂದೆಲ್ಲ ಕಸ ಹುಡುಕ್ತೀನಿ. ಮಮ್ಮಿ ನೀವು ಒಳಗಿಂದ ಏನ್ರಿ ಕೆಲಸ ಇದ್ರೆ ಮಾಡ್ಕೊಂಬಿಡಂದ್ರಿ. ಅದಕ್ಕೆ ಎಲ್ಲ ನಾನು ಕಸ ಹುಡುಗ್ರಿ ನಾಷ್ಟಕ್ಕೆ ಅವ್ರಿಗೆಲ್ಲ ರೆಡಿ ಮಾಡ್ಬೇಕಂತಂದು ಎಲ್ಲ ಮಾಡಾಕತ್ತೀನಿ ನೋಡ್ರಿ. ಈ ಕಡೆ ಇಡ್ಲಿ ರೆಡಿ ಮಾಡ್ಕೊಳತ್ತೇನೆ ರೀ, ನೀರು ಕಾಯಿಸಿ. ಈ ಕಡೆ ಸಾಂಬಾರಿಗೂ ರೆಡಿ ಆಗತ್ತೈತ್ರಿ ಕುಕ್ಕರ್ ಒಳಗೆ. ಈ ಕಡೆ ಇಡ್ಲಿ ರೀ, ಇವೆಲ್ಲ ಪ್ಲೇಟ್ ರೆಡಿ ಮಾಡ್ಕೊಳತ್ತೇನೆ ಸರಿ. ಚಟ್ನಿಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕ್ರಿ ಈಗ. ಹಾಂ ಎಲ್ಲಿ ಹಾಕತ್ತಾರ? ಜಕ ಮಾಡ್ತಾರಿಲ್ಲ ಬರ್ರಿ ಮಾಡ್ಬರ್ರಿ, ಮಾಡ್ಬರ್ರಿ ಇಬ್ಬರು ಸ್ನಾನ ಮಾಡಿ ನಾಷ್ಟ ಮಾಡಿ ಇಬ್ಬರು ಕುಡಿಸಿ ದೇವ್ರ ಪೂಜೆ ಮಾಡೋನು ಬರ್ರಿ. ಅವರಿಬ್ಬರಿಗೆ ಸ್ನಾನಕ್ಕೆ ಅದು ಕಳಿಸಿ ಆದ್ಮ್ಯಾಗ ರೀ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಮನೆಗಿನಿ ಎಲ್ಲ ಒರೆಸ್ಕೊಂಡ್ರಿ. ಮತ್ತು ನಾನು ಸ್ನಾನಗಿನ ಮುಗಿಸ್ಕೊಂಬಂದ್ರಿ ಪೂಜೆ ಎಲ್ಲ ಮಾಡಿದ್ದೀನಿ ನೋಡ್ರಿ. ಪೂಜೆ ಮಾಡೋದು ಕ್ಲಿಪ್ಪಿಂಗ್ಸ್ ತೊಗೋಬೇಕಂದ್ರೆ ನನ್ನ ಮಕ್ಕಳಿಬ್ರು ಏನೂ ಆಟಾಡೋಕೆ ಗದ್ದಲ ಬಿದ್ದರಿ. ಅದ್ರ ಸಂಬಂಧ ಸಿಂಪಲಾಗಿ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ರೀ. ಈ ಕಡೆ ಮತ್ತು ನಮ್ಮ ಮನ್ಯಾಗ ಏನು ತಪ್ಪಿರೂ ವಾರದಾಗ 2 ಸತಿ ಇಡ್ಲಿ ತಪ್ಪಿಸ್ಬಾರ್ದ್ರಿ. ಯಾಕಂದ್ರೆ ನನ್ನ ಮಕ್ಳಿಗೆ ಇಬ್ರಿಗೆ ಇಷ್ಟ. ಅದಕ್ಕೆ ದೋಸೆಕ್ಕಿಂತನೂ ಇಡ್ಲಿ ಇಷ್ಟಪಡ್ತಾರೆ ಅಂತಂದು ಇಡ್ಲಿ ಮಾಡ್ತೀನಿ ರೀ. ಇಡ್ಲಿ ಸಾಂಬಾರು ಚಟ್ನಿ ರೆಡಿ ಆಗಿತ್ತು ರೀ. ಮತ್ತು ಈ ಕಡೆ ಮಧ್ಯಾಹ್ನಗಳೇ 1 ತಾಸು 2 ತಾಸು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರಿ. ಮಧ್ಯಾಹ್ನಗಳು ಏನಂದ್ರಿ ಹುಡುಗರು, ಇದನ್ನು ಮಾಡಿ ಮಮ್ಮಿ ಚಪಾತಿ ಮತ್ತು ಮಾವಿನಕಾಯಿ ಸೀಕರ್ಣಿ ಮಾಡಂದಿದ್ರಿ. ಅದಕ್ಕೆ ಅವ್ರಿಗೆ ಚಪಾತಿ ಮತ್ತು ಮಾವಿನಕಾಯಿ ಸೀಕರ್ಣಿ ಮಾಡಕ್ಕೆ ರೆಡಿ ಮಾಡ್ಕೊಳತ್ತಿದ್ದೀನಿ ರೀ. ನನ್ನ ಮಗ ದೊಡ್ಡ ಮಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಾನ ರೀ. ಅವ ನಾನು ಮಾಡೋದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಇದನ್ನು ಮಾಡ್ಯಾನ ರೀ. ಅದ್ರ ಸಂಬಂಧ ಎಲ್ಲ ನನ್ನ ಜೋಡಿ ಎಲ್ಲ ಕೆಲ್ಸಕ್ಕೂ ಭಾಗಿಯಾಗಿಸ್ಕೊತೀನಿ ರೀ. ನನ್ನ ಮಕ್ಕಳಿಗೆ ಏನೋ ಯಾವುದೋ ಒಂದು ಕೆಲಸ ಇರೋನು ಎಲ್ಲದ್ರಾಗೂ ಭಾಗಿಯಾಗಿಸ್ಕೊತೀನಿ ರೀ. ಒಂದು ಬಾಂಡೆ ಡಬ್ಬ ಹಾಕೋದು, ನಾ ಬಾಂಡೆ ತಿಕ್ಕಿಟ್ನಿ ಅಂದ್ರೆ ಅವರು ಬಾಂಡೆ ಡಬ್ಬ ಹಾಕ್ತಾರೆ ರೀ. ಮತ್ತು ನಾನು ಅವ್ರು ಕಸ ಹುಡುಗಿದ್ರಂದ್ರೆ ಊಟ ಗೀಟ ಮಾಡಿ ನಾ ಎಲ್ಲ ಒಳಗೆ ಹೋಗಿಟ್ನಿ ಅಂದ್ರೆ ರೀ ಅವ್ರು ಕಸ ಹುಡ್ಕೊತಾರೆ ರೀ. ನಮ್ಮ ಜೋಡಿ ಎಲ್ಲದ್ರಾಗೂ ಭಾಗಿಯಾಗಿಸ್ಕೊತೀನಿ ರೀ. ಇಬ್ಬರು ಮಕ್ಕಳನ್ನೂ ಭಾಗಿಯಾಗಿಸ್ಕೊತೀನಿ ರೀ. ನಾವು ಊಟ ಮಾಡೋ ಟೈಮಿಗೂ ನೀರು ತಂದಿಡೋದು ಮತ್ತು ಇವೆಲ್ಲ ರೊಟ್ಟಿ ಪುಟ್ಟಿ ತಂದಿಡೋದು ಅಂಥವೆಲ್ಲ ಮಾಡ್ತಾರೆ ರೀ ಮಕ್ಕಳು. ನಮ್ಮ ಜೋಡಿ ಎಷ್ಟು ಚಂದ ಮಾಡ್ತಾರೆ ನೋಡಿರಿ ಕೆಲಸ. ಮುಂದೆ ನಮ್ಗೊಂದು ಸ್ವಲ್ಪ ಏನರ ಹುಷಾರು ಗಿಷಾರು ತಪ್ತಂದ್ರೆ ರೀ, ಒಂದು ಸ್ವಲ್ಪ ಜ್ವರ ಗಿರ ಏನರ ಬಂತಂದ್ರೆ ರೀ, ಅವ್ರ ಪಪ್ಪಾಯಿಗದು ಮಾಡೋಕ್ಕಾಗ್ಲಿಕ್ಕಂದ್ರೂ ಮಕ್ಕಳು ಗೈಡ್ಸ್ ನನ್ನ ಮಗ ಹಾಡ್ತಾನಂತ ನೋಡ್ರಿ. ಹೆಂಗೆ ಹಾಡ್ತಾನೆ ನೀವು ಕೇಳ್ರಿ ರೀ. ಹಾಡು ನೀ ಹಾಡು. ಏನಂತ ಗೆಳತಿ ಡ್ರೈವರ್ ಹುಡುದಾಗ ಬಟ್ಟನ ಅಪ್ಪಟ್ಟ ರೈತ ಸಾಕಿದ ಟ್ರ್ಯಾಕ್ಟರ್ ಸೋದಿ ಬಡದಂಗ ಸೊಂಡ ನಾಚಿಯ ಹಾಡ ನಾಚಿದೆ ನನ್ನ ನೋಡಿದ ಹೌದು. ಮಕ್ಕೊಂದು ಮಧ್ಯಾಹ್ನ ಮಕ್ಕೋ ಅಂದ್ರೆ ಬರೀ ಹಾಡ್ಕೋತ ಮಕ್ಕೋತಾರನ. ಇಂಥ ಜನಪದ ಹಾಡ ಬರ್ತಾವ್ರಿ. ಅವ್ರು ಓದು ಬರೀ ಅಂದ್ರೆ ಏನು ಬರಂಗಿಲ್ಲ ರೀ. ಅವ್ರು ಓದೋದಿಲ್ಲ ಬರೀದಿಲ್ಲ, ಬರೇ ಜನಪದ ಹಾಡಾಡೋದು. ಹೌದಲ್ಲಪ್ಪಿ? ಹಾಂ ಅಂತ ಹೌದನಪ್ಪು. ಮಕ್ಕೋರಿ 1 ತಾಸು ಮಕ್ಕೊಂದು ಎದ್ದು ಆಮೇಲೆ 4-5 ಗಂಟೆಗಿಂದ ಆಟ ಆಡಕ್ಕೆ ಹೋಗಕ್ರಿ. ಆಗೈತೆ ಎಲ್ಲಿ 4 ಆಗೈತೆ ಸೋಳ. ಟಿ ವಿ ಆಫ್ ಮಾಡಿ ಬಂದ್ಬಿಡು. ಅವ್ರಿಗೆ 1 ತಾಸು ಮಧ್ಯಾಹ್ನಗಳೇ ಮಕ್ಕೋ ಅಂದ್ರೆ ರೀ ಹಿಂಗೆಲ್ಲ ಕಿಡಿಗೇರಿ ಮಾಡ್ಕೊತ ಮಕ್ಕೋತಾರೆ ರೀ. ಎಲ್ಲ ಕೆಲಸನೂ ಮಾಡ್ತಾರೆ, ಅವ್ರು ಹೋಮ್ವರ್ಕು ಮಾಡ್ತಾರೆ, ಇದು ಮಾಡ್ತಾರೆ. ಅವ್ರ ಮುಂದೆ ಹಂಗಂತೀನಿ ರೀ. ಮತ್ತು ಈ ಕಡೆ ರೀ ಒಂಟಿ ಬಂದಿತ್ತು ನೋಡ್ರಿ ನಮ್ಮ ಮನೆ ಮುಂದೆ. ಎಷ್ಟು ಚಂದ ಬಂದಿತ್ತು ರೀ. ಅದನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೇನಿ ನೋಡಿರಿ.